ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಚಾಂಪಿಯನ್ ಪಟ್ಟ ಉಳಿಸಿಕೊಳ್ಳಬೇಕಂದ್ರೆ ಆತನನ್ನು ಹೊರಗಿಡ್ಲೇಬೇಕು, ಬಿಟ್ರೆ ದಾರಿಯೇ ಇಲ್ಲ. ಇನ್ನು ಮೊದಲನೇ ವಾರ್ಮ್ ಅಪ್ ಮ್ಯಾಚ್ ಗಾಗಿ ಭಾರತ ತಂಡದಿಂದಲೇ ಸಂಜು ಸ್ಯಾಮ್ಸನ್ ಔಟ್. ಹೌದು ಸ್ನೇಹಿತರೆ, ಈತನ ಜಾಗದಲ್ಲಿ ಯಾರು ಆಡ್ತಾ ಇದ್ದಾರೆ, ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಸೀದಾ ನಮ್ಮ ಭಾರತ ತಂಡಕ್ಕೆ ಸೂಪರ್ ಸ್ಟಾರ್ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ ವಿಶ್ವಕಪ್ ಆಡೋಕೆ. ಅಷ್ಟಕ್ಕೂ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅದನ್ನೆಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು 2026ರ T20 ವಿಶ್ವಕಪ್ ಆರಂಭಕ್ಕೆ ಒಂದು ವಾರ ಕಡಿಮೆ ಸಮಯ ಆದರೆ ಉಳಿದಿದೆ. ಫೆಬ್ರವರಿ 7ರಿಂದ ಭಾರತ ಮತ್ತು ಶ್ರೀಲಂಕಾ T20 ವಿಶ್ವಕಪ್ ಆಯೋಜಿಸಲಿವೆ. ಇನ್ನು ಈ ಬಾರಿ ವಿಶ್ವಕಪ್ ನಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸುತ್ತಿವೆ. ಭಾರತ ತಂಡವು ಎ ಗುಂಪಿನಲ್ಲಿದೆ ಮತ್ತು ಅದೇ ಗುಂಪಿನಲ್ಲಿ ಪಾಕಿಸ್ತಾನ, ಅಮೆರಿಕ, ನಮಿಬಿಯಾ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳಾದ್ರೆ ಇವೆ. ಇನ್ನು ಭಾರತ ತಂಡ ಈ ವಿಶ್ವಕಪ್ ಅನ್ನು ಹಾಲಿ ಚಾಂಪಿಯನ್ ಆಗಿ ಪ್ರವೇಶಿಸಲಿದೆ. 2024ರಲ್ಲಿ ನಡೆದ T20 ವಿಶ್ವಕಪ್ ನಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿತ್ತು. ಪ್ರಸ್ತುತ ಟೀಮ್ ಇಂಡಿಯಾ ಈ ಸ್ವರೂಪದಲ್ಲಿ ಸೂಪರ್ ಫಾರ್ಮ್ ನಲ್ಲಿದೆ ಮತ್ತು ಗೌತಮ್ ಗಂಭೀರ್ ಕೋಚ್ ಆದ ನಂತರ ಟೀಮ್ ಇಂಡಿಯಾ T20ಗಳಲ್ಲಿ ಒಂದೇ ಒಂದು ಸರಣಿಯನ್ನು ಕಳೆದುಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಮೆಗಾ ಟೂರ್ನಮೆಂಟ್ ಆರಂಭವಾಗುವ ಮೊದಲೇ ಭಾರತ ತಂಡವು ಕಿವೀಸ್ ವಿರುದ್ಧವು T20 ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ತೋರಿ ಗಮನ ಸೆಳೆದಿದೆ. ಅವಕಾಶ ಸಿಕ್ಕ ಪ್ರತಿಯೊಬ್ಬ ಆಟಗಾರನು ಮಿಂಚಿನ ಪ್ರದರ್ಶನ ತೋರಿದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಒಬ್ಬ ಆಟಗಾರ ಮಾತ್ರ ನಿರೀಕ್ಷಿತ ಪ್ರದರ್ಶನ ತೋರುವಲ್ಲಿ ವಿಫಲದ ಕಾರಣದಿಂದಾಗಿ ಇನ್ನು ಕಿವೀಸ್ ವಿರುದ್ಧ ಪ್ರದರ್ಶನ ತೋರುವಲ್ಲಿ ವಿಫಲರಾಗಿದ್ದಾರೆ ಮತ್ತು T20 ಸರಣಿಯಲ್ಲೂ ಕೂಡ ಆರಂಭಿಕನಾಗಿ ಅವಕಾಶ ಪಡೆದಿದ್ದ ಸಂಜು ಸ್ಯಾಮ್ಸನ್ ಅವರು ಸಂಪೂರ್ಣವಾಗಿ ಒಂದೇ ಒಂದು ಪಂದ್ಯದಲ್ಲಿ ತಂಡಕ್ಕೆ ನೆರವಾಗುವ ಪ್ರದರ್ಶನ ಕೊಟ್ಟೇ ಇಲ್ಲ. ಇನ್ನು ಸಂಜು ಸ್ಯಾಮ್ಸನ್ ಅವರು 5 ಪಂದ್ಯಗಳಲ್ಲಿಯೂ ಸಂಪೂರ್ಣವಾಗಿ ಫೇಲಾದರ್ ಆಗಿದ್ದಾರೆ. ಅವರು ಕೇವಲ 46 ರನ್ಗಳು ಮಾತ್ರ ಗಳಿಸಲು ಸಾಧ್ಯವಾಯಿತು ಅಂತ ಹೇಳ್ಬೋದು 5 T20 ಪಂದ್ಯಗಳಿಂದ. ಇನ್ನು ಕೊನೆಯ T20 ಪಂದ್ಯ ಬಂದ್ಬಿಟ್ಟು ತಿರುವನಂತಪುರದಲ್ಲಿ ಆದ್ರೆ ನಡೆದಿತ್ತು. ಹಾಗಾಗಿ ಸಂಜು ತನ್ನ ತವರು ಅಭಿಮಾನಿಗಳ ಮುಂದೆ ವಿಜೃಂಭಿಸಬಹುದು ಎಂದು ನೀವು ಭಾವಿಸಿದರೆ ಅಲ್ಲೂ ಕೂಡ ಕೇವಲ 6 ರನ್ ಗಳಿಸಿ ಔಟ್ ಆದರು. ಭಾರತದ ಬ್ಯಾಟಿಂಗ್ ನಂತರ ಸಂಜು ಸ್ಯಾಮ್ಸನ್ ಗ್ಲೌಸ್ ಹಾಕಿಕೊಂಡು ಕ್ಲೀಪಿಂಗ್ ಮಾಡಲು ಸಿದ್ಧರಾಗಿದ್ದರು. ಆದರೆ ಗಂಭೀರ್ ಅವರನ್ನು ಹಿಂದಕ್ಕೆ ಕರೆದು ಇಶಾನ್ ಕಿಶನ್ ಅವರಿಗೆ ಕೀಪಿಂಗ್ ಮಾಡಿಸಿದರು. T20 ವಿಶ್ವಕಪ್ ನಲ್ಲಿ ಸಂಜು ಸ್ಯಾಮ್ಸನ್ ಪ್ಲೇಯಿಂಗ್ 11ರಲ್ಲಿ ಇರುವುದಿಲ್ಲ ಎಂದು ಹೇಳಲು ಇದೊಂದೇ ಸಾಕಾಗಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಆದರೆ ಇದೆಲ್ಲವೂ ಸಂಜು ಸ್ಯಾಮ್ಸನ್ ತಪ್ಪಾಗಿಯೇ ಮಾಡಿಕೊಂಡ ಕೆಲಸ. ಅವರು ಕೆಲವು ವರ್ಷಗಳಿಂದ ಆಡುತ್ತಿದ್ದರು. ಅವರು ಎಂದಿಗೂ ಸ್ಥಿರ ಪ್ರದರ್ಶನ ತೋರಿಲ್ಲ ಮತ್ತು ಅವರಿಗೆ ಚೆನ್ನಾಗಿ ಆಡುತ್ತಿದ್ದಾಗ ತಂಡದ ಆಡಳಿತ ಅವರನ್ನು ಸೈಡ್ ಲೈನ್ ಮಾಡಿತ್ತು. ಆದರೆ ಅವಕಾಶ ನೀಡಿದಾಗ ಸಂಜು ಸ್ಯಾಮ್ಸನ್ ಅವರು ದಾನನೀಯವಾಗಿ ವಿಫಲರಾದರೆ ಆಗಿದ್ದಾರೆ. ಗೆಲ್ಲ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಅವರು ತನ್ನ ಆರಂಭಿಕ ಸ್ಥಾನವನ್ನು ಪಡೆದುಕೊಂಡಿದ್ದರು. ಇನ್ನು ಈ ಕೊನೆಯ ಅವಕಾಶವನ್ನು ಅವರು ಬಳಸಿಕೊಳ್ಳದೆ ಎಡವಟ್ಟು ಕೂಡ ಮಾಡಿಕೊಂಡಿದ್ದಾರೆ ಅಂದ್ರೂ ತಪ್ಪಿಲ್ಲ. ಒಂದು ರೀತಿಯಲ್ಲಿ ಸಂಜು ಸ್ಯಾಮ್ಸನ್ ಅದೃಷ್ಟವೇ ಸರಿಯಿಲ್ಲ. T20 ವಿಶ್ವಕಪ್ ನಲ್ಲಿ ಸಂಜು ಆಟಗಾರರಿಗೆ ಡ್ರಿಂಕ್ಸ್ ಹಾಗೂ ಬಾಳೆಹಣ್ಣುಗಳನ್ನು ಸಪ್ಲೈ ಮಾಡುವುದರ ಹೊರತು ಪ್ಲೇಯಿಂಗ್ 11ರಲ್ಲಿ ಆಡುವುದು ಕಷ್ಟ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೇ 6ನೇ ತಾರೀಕು ಬಂದ್ಬಿಟ್ಟು ವಾರ್ಮ್ ಅಪ್ ಮ್ಯಾಚ್ ಆದ್ರೆ ಆಡ್ತಾ ಇದೆ ಸೌತ್ ಆಫ್ರಿಕಾ ವಿರುದ್ಧ. ಆ ಕಾರಣದಿಂದಾಗಿ ವಾರ್ಮ್ ಅಪ್ ತಂಡದಲ್ಲೂ ಕೂಡ ಇವರು ಸಂಜು ಸ್ಯಾಮ್ಸನ್ ಕಾಣಿಸಿಕೊಳ್ಳೋದು ಡೌಟ್ ಮತ್ತು ಕಷ್ಟನೇ ಅಂತಾನೆ ಹೇಳ್ಬೋದು. ಇನ್ನು ತಿಲಕ್ ವರ್ಮಾ ಕೂಡ ಭರ್ಜರಿ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ತಿಲಕ್ ವರ್ಮಾ ಆಡೋದು ಪಕ್ಕ ನಂಬರ್ 3 ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ಗೆ ಗೇಟ್ ಪಾಸ್ ಸಿಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಇನ್ನು ಇನ್ನೊಂದೇನಂತಂದ್ರೆ ವಾರ್ಮ್ ಅಪ್ ಮ್ಯಾಚ್ ಗಾಗಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ವಾರ್ಮ್ ಅಪ್ ಮ್ಯಾಚ್ ಗಾಗಿ ಯಾವೆಲ್ಲ ಆಟಗಾರರನ್ನ ಆಡಿಸ್ತಾ ಇದೆ ಮತ್ತು ತಂಡದಲ್ಲಿ ಕಣಕ್ಕಿಳಿಸ್ತಾ ಇದೆ ಅಂತ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರನ್ನ ಓಪನರ್ ಆಗಿ ಆಡಿಸೋಕೆ ತಯಾರಾದ್ರೆ ಮಾಡಿದೆ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ 2026ರ T20 ವಿಶ್ವಕಪ್ ಮುನ್ನ ಮೊದಲನೇ ವಾರ್ಮ್ ಅಪ್ ಮ್ಯಾಚ್ ಆದ್ರೆ ಆಡ್ತಾ ಇದೆ. ಆ ಕಾರಣದಿಂದಾಗಿ ವಾರ್ಮ್ ಅಪ್ ಮ್ಯಾಚ್ ಗಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಯಾರೆಲ್ಲ ಆಡ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಆದ್ರೆ ಬರ್ತಾರೆ. ನಂಬರ್ 3 ಅಲ್ಲಿ ತಿಲಕ್ ವರ್ಮಾ ಆಡಿದ್ರೆ ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್ ಆದ್ರೆ ಆಡ್ತಾರೆ. ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 6 ಅಲ್ಲಿ ರಿಂಕು ಸಿಂಗ್, ನಂಬರ್ 7 ಅಲ್ಲಿ ಶಿವಮ್ ದುಬೆ, ನಂಬರ್ 8 ಅಲ್ಲಿ ಅಕ್ಷರ್ ಪಟೇಲ್, ನಂಬರ್ 10 ಅಲ್ಲಿ ಬೂಮ್ರಾ, ನಂಬರ್ 10 ಅಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ, ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್. ಇನ್ನು ಇಲ್ಲಿ ಒಂದೇ ಒಂದು ಚೇಂಜಸ್ ಅದೇನಂತಂದ್ರೆ ಓಪನರ್ ಜಾಗದಲ್ಲಿ ಇಶಾನ್ ಕಿಶನ್ ಬಂದ್ರೆ ತಿಲಕ್ ವರ್ಮಾ ಬಂದ್ಬಿಟ್ಟು ನಂಬರ್ 3 ಅಲ್ಲಿ ಆದ್ರೆ ಆಡ್ತಾ ಇದ್ದಾರೆ. ಯಥಾ ಪ್ರಕಾರ ಇಶಾನ್ ಕಿಶನ್ ಅವರು ನಂಬರ್ 3 ಅಲ್ಲಿ ಬರ್ತಿದ್ರು, ಆದ್ರೆ ಓಪನರ್ ಆಗಿದ್ದಾರೆ ಮತ್ತು ಓಪನರ್ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನ ತಂಡದಿಂದ ಹೊರಗಿಟ್ಟಿರುವ ಕಾರಣದಿಂದಾಗಿ ನಂಬರ್ 3 ಅಲ್ಲಿ ಬಂದ್ಬಿಟ್ಟು ತಿಲಕ್ ವರ್ಮಾ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ಹಂತದಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಔಟ್ ಆಫ್ 10 ಕೊಟ್ಟರು ತಪ್ಪಿಲ್ಲ ಈ ತಂಡಕ್ಕೆ ಮತ್ತು ಅಂತ ಒಳ್ಳೆ ತಂಡ ಆದ್ರೆ ಆಗಿದೆ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟಿಂಗ್ 3 ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡ್ ಆದ್ರೆ
ಇನ್ನು ಆ ನಂತರ ಬರುವಂತ ನಂಬರ್ 4, ನಂಬರ್ 5, ನಂಬರ್ 6 ಬ್ಯಾಟ್ಸ್ಮನ್ ಅಂತೂ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಆ ಕಾರಣದಿಂದಾಗಿ ನಮ್ಮ ಟೀಮ್ ಅಂತೂ ತುಂಬಾನೇ ಬಲಿಷ್ಠವಾಗಿದೆ. ಈ ತಂಡದಲ್ಲಿ ಬಂದ್ಬಿಟ್ಟು 4 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು 4 ಜನ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕ್ಲಿಯರ್ ಕಟ್ ಬ್ಯಾಟ್ಸ್ಮನ್ಸ್ ಆದರೆ ಇದ್ದಾರೆ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿಯ T20 ವಿಶ್ವಕಪ್ಗೆ ಸಜ್ಜಾಗಿ ಹೊರಟಿದೆ ಅಂದ್ರೂ ತಪ್ಪಿಲ್ಲ. ಇನ್ನು ಈ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ನಮ್ಮ ಭಾರತ ತಂಡ ಎಷ್ಟು ರನ್ ಹೊಡಿಬಹುದು ಮತ್ತು ಎಷ್ಟು ರನ್ ಇಂದ ಗೆಲ್ಬಹುದು, ಬೂಮ್ರಾಗೆ ಎಷ್ಟು ವಿಕೆಟ್ ಬೀಳಬಹುದು, ಇಶಾನ್ ಕಿಶನ್ಗೆ ಮತ್ತು ಅಭಿಷೇಕ್ ಶರ್ಮಾಗೆ ಎಷ್ಟೆಷ್ಟು ರನ್ ಹೊಡಿಬಹುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.